ಅದೇ ನನಗೆ ಯಾವಾಗಲೂ ಕೂಡ ಅನುವಾದ ಅನ್ನುವಂಥದ್ದು ಆ ರೀತಿಯಾದಂತಹ ಒಂದು ರಾಯಭಾರದ ಕೆಲಸ ಅಂತ ನನಗೆ ಯಾವತ್ತೂ ಅನಿಸುತ್ತೆ. ರಾಯಭಾರ ನಾವು ಬೇರೆಯವದನ್ನು ಎಲ್ಲವನ್ನು ಹೋಗಿ ನೋಡಿ ತಿಳಿಯೋದಕ್ಕಾಗೋದಿಲ್ಲ. ನಾನು ಚಿತ್ರದುರ್ಗ ಜಿಲ್ಲೆ, ಅದರಲ್ಲೂ ಕೂಡ ಚಳ್ಳಕೆರೆ ತಾಲೂಕು. ಅಂದರೆ ನಮ್ಮ ಪ್ರದೇಶದಲ್ಲೂ ಕೂಡ ಈ ಬಳ್ಳಾರಿ ಥರವೇ ಒಂದು ಅರೆಬರೆ ತೆಲುಗು ಮಾತಾಡೋ ಒಂದು ಪ್ರದೇಶದವನು ನಾನು. ಆ ಬಳ್ಳಾರಿಯವರು ಹೊಸದೇಂದ್ರ. ಹಾಗಾಗಿ ಸ್ವಲ್ಪ ಸಾಂಸ್ಕೃತಿಕವಾದ ಸಂಬಂಧ ಇದು, ಭಾಷಿಕ ಸಂಬಂಧ ಕೂಡ. ಆ ಹಿನ್ನೆಲೆಯಲ್ಲಿ ಅವರನ್ನು ನನ್ನ ಬಹುಶಃ ಈ ಪುಸ್ತಕ ಬಿಡುಗಡೆಗಳಿಗೆ ಕರೆದಿದ್ದಾರೆ ಮತ್ತು ನಾನು ಕೂಡ ಕೆಲವನ್ನ ಅನುವಾದ ಮಾಡಿದ್ದೀನಿ. ಈಗಾಗಲೇ ಒಂದು ರೂಪಕದ ಮುಖಾಂತರವಾಗಿ ಅವರ ಅನುವಾದಗಳ ಬಗ್ಗೆ ಹೇಳಿದ್ದಾರೆ ವಸುಧೇಂದ್ರ ಅವರು. ಭಾಳ ಚೆನ್ನಾಗಿರುವಂತಹ, ಈ ಹಿಂದೆ ಕೂಡ ಸಾಂಸ್ಕೃತಿಕ ವಿನಿಮಯ ಅನ್ನುವಂಥದ್ದು ಕತೆಗಳು ಮುಖಾಂತರ ನಡೀತಾ ಇರ್ತಿತ್ತು. ವ್ಯಾಪಾರಿಗಳು ಮತ್ತು ಯಾತ್ರಿಕರು ಈ ಅಡುಗೋಲಜ್ಜಿ ಮನೆಗಳಲ್ಲಿ ಕೂಡುದಾರಿಗಳಲ್ಲಿ ಸೇರ್ತಾಯಿದ್ರು. ಅದೊಂದೇ ನಾವು ಸೇರೋದಕ್ಕಿದ್ದಂತಹ ಒಂದು ಅವಕಾಶ. ಅಡುಗೋಲಜ್ಜಿ ಮನೆ ಅಂತ ಹೇಳಿದರೆ ಇವತ್ತಿನ ಹೋಟೆಲ್ಗಳ ಥರ ಅದು, ಅಡುಗೆ ಮಾಡಿ ಬಡಿಸುವಂತಹ ಊರ ಹೊರಗಿನ ಒಂದು ಜಾಗದಲ್ಲಿರುವಂಥ ಒಂದು ಹೋಟೆಲ್ ಅದು. ಅದಕ್ಕೆ ಅಡುಗೋಲಜ್ಜಿ ಮನೆ ಅಂತಾರೆ. ಅಲ್ಲಿ ಕತೆಗಳನ್ನು ಕೇಳ್ಕೊಳ್ಳೋರು ಅವರು. ಅಲ್ಲಿ ಏನಿತ್ತು ಮಳೆ ಬೆಳೆ, ಇಲ್ಲಿ ಏನಿತ್ತು ಮಳೆ ಬೆಳೆ, ಅಲ್ಲಿ ಅಭ್ಯಾಸಗಳು ಹೆಂಗೆ, ಅಲ್ಲಿ ಮದುವೆ ಹೆಂಗೆ, ಅಲ್ಲಿ ಆಚಾರಗಳು ಹೆಂಗೆ, ಏನು ಎಲ್ಲ ಕೇಳು. ಅದನ್ನು ಆನಂತರ ವಾಪಸ್ ಬಂದ ನಂತರ ಇಲ್ಲಿ ಕತೆಗಳಾಗಿ ಹೇಳೋರು. ಆ ಮುಖಾಂತರವಾಗಿ ಒಂದು ಪರಸ್ಪರ ಪರಿಚಯ ಬೆಳೀತಿತ್ತು. ಅದರ ಮುಖಾಂತರವಾಗಿ ಒಂದು ಸಾಮಾಜಿಕ ವಿಕಾಸದಲ್ಲಿ ಹೊಸ ಅಂಶಗಳು ಬಂದು ಸೇರ್ತಾಯಿತ್ತು. ಇವತ್ತು ನಾವು ಕರ್ನಾಟಕದಲ್ಲಿ ಬೆಳೀತಾ ಇರುವ ಎಷ್ಟೋ ಬೆಳೆಗಳ ಬೀಜಗಳು ಈ ರೀತಿ ಯಾತ್ರಿಕರು, ವ್ಯಾಪಾರಿಗಳು ತಂದು ಕೊಟ್ಟವುಗಳು. ಆ ವಿನಿಮಯದ ಮುಖಾಂತರವಾಗಿ ನಮ್ಮ ಬೆಳೆಯ ವೈವಿಧ್ಯತೆ ಬಹಳ ಜಾಸ್ತಿ ಆಗೋಯಿತು. ನಮ್ಮ ಸಂಪತ್ತು ಮತ್ತು ಸಂಸ್ಕೃತಿ ಒಟ್ಟೊಟ್ಟಿಗೆ ಆ ರೀತಿಯಾಗಿ ವಿನಿಮಯದಿಂದ, ಪರಿಚಯದಿಂದ ಬೆಳೆದಂಥದ್ದು. ಅದೇ ನನಗೆ ಯಾವಾಗಲೂ ಕೂಡ ಅನುವಾದ ಅನ್ನುವಂಥದ್ದು ಆ ರೀತಿಯಾದಂತಹ ಒಂದು ರಾಯಭಾರದ ಕೆಲಸ ಅಂತ ನನಗೆ ಯಾವತ್ತೂ ಅನಿಸುತ್ತೆ. ರಾಯಭಾರ ನಾವು ಬೇರೆಯವದನ್ನು ಎಲ್ಲವನ್ನು ಹೋಗಿ ನೋಡಿ ತಿಳಿಯೋದಕ್ಕಾಗೋದಿಲ್ಲ. ಮತ್ತು ನಮ್ಮ ಸಂವೇದನೆಗಳು ಯಾವಾಗಲೂ ಕೂಡ ಅದಕ್ಕೆ ಅದರದ್ದೇ ಆದ ಮಿತಿ ಇರುತ್ತೆ. ಅದಕ್ಕೆ ಆ ಪ್ರಾದೇಶಿಕತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಧರ್ಮ ಮತ್ತು ಜಾತಿಯ ವಾಸನೆ ಕೂಡ ಸೇರಿರುತ್ತೆ. ಭಾಷಿಕವಾಗಿರುವಂತಹ ಒಂದು ಆವರಣ ಕೂಡ ಅದಕ್ಕೆ ಬಹಳ ಬಿಗಿಯಾಗಿರುತ್ತೆ. ಆ ರೀತಿಯ ಒಂದು ಚಿಪ್ಪಿನೊಳಕ್ಕೆ ಅಥವಾ ಆ ಕೋಣೆಯೊಳಕ್ಕೆ ಹೊಸದೇ ಆಗಿರುವಂತಹ ಗಾಳಿ ಬೆಳಕುಗಳನ್ನು ತರೋದಕ್ಕಿರುವ ದಾರಿ ಇದು ಅನುವಾದ ಅನ್ನುವಂಥದ್ದು. ಇನ್ನೊಂದು ದೇಶ, ಭಾಷೆಯ ಅಲ್ಲಿನ ಸಂವೇದನೆಯ ಆಶಯಗಳು ಏನಿರುತ್ತೆ, ಸಂವೇದನೆಗಳು ಏನಿರುತ್ತೆ, ಅದನ್ನು ತಿಳಿಯೋದಕ್ಕೆ ಅನುವಾದ ಅನ್ನುವಂಥದ್ದು ಒಂದು ಭಾಳ ಹಿತಕರವಾಗಿರುವಂತಹ ಒಂದು ಚಟುವಟಿಕೆ ಅಂತ ನನ್ನ ಭಾವನೆ. ನನಗೆ ಕಾವ್ಯ ಬಹಳ ಮೆಚ್ಚಿನ ಪ್ರಕಾರ. ನಾನು ಕವಿಯಾಗಿ ಆರಂಭಿಸಿದವನು, ಅದರಲ್ಲಿ ವಿಫಲ ಆದ್ದರಿಂದ ನಿಲ್ಲಿಸಿದವನು. ಕಾರಣ ಇಷ್ಟೇ, ನಾನು ರಾಜಕೀಯ ಕವಿತೆಗಳನ್ನು ಬರೆದೆ. ಹೋರಾಟದ ಹಿನ್ನೆಲೆಯಲ್ಲಿದ್ದರಿಂದ ರಾಜಕೀಯ ಕವಿತೆಗಳನ್ನು ಬರಿಬೇಕಾಗ್ತಿತ್ತು. ಯಾಕಂದರೆ ಅದಕ್ಕಿದ್ದ ಗ್ರಾಹಕರು ಅವರೇ ಆಗಿದ್ದರು. ಆಗ ಆ ರಾಜಕೀಯ ಹೋರಾಟದ ವ್ಯಾಪ್ತಿ ಕಡಿಮೆ ಇತ್ತು. ಆದ್ದರಿಂದ ನನ್ನ ರಾಜಕೀಯ ಕವಿತೆಗಳು ರೀಚೇ ಆಗದೆ ಹೋಯಿತು. ಪ್ರೇಮ ಕವಿತೆಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟೆ. ಪ್ರೇಮ ಬಹಳ ಬೇಗ ಮುಗಿದೋಗಿತ್ತು. ಎಮ್ಮೆಯ ಹೊತ್ತಿಗೆ ಮದುವೆನೇ ಆಗಿಬಿಟ್ಟೆ ನಾನು. ಪ್ರೇಮಿಸೇ ಮದುವೆ ಆದೆ, ಎಮ್ಮೆಗೆ ಮದುವೆ ಆಗಿಬಿಟ್ಟೆ. ಅದು ಮತ್ತೆ ಪ್ರೇಮಿಸೋದಿಲ್ವಲ್ಲ. ಅದರಿಂದಾಗಿ ಕಾವ್ಯ ಸ್ರೋತ ಕಡಿಮೆ ಆಯಿತು. ಆ ಕಾವ್ಯವನ್ನು ಮತ್ತೆ ಬರೆಯೋಕ್ಕೆ ಆಗದೇ ಇರುವಂತಹ ಒಂದು ಕೊರತೆಯನ್ನು ನಾನು ಯಾವಾಗಲೂ ಕೂಡ ಆ ಗ್ಯಾಪನ್ನು ತುಂಬೋದು ಅನುವಾದಗಳ ಮುಖಾಂತರ. ಹಸಿದವನಂತೆ ಕಾವ್ಯವನ್ನು, ಕಾದಂಬರಿಗಳನ್ನು, ಕತೆಗಳನ್ನು, ಈ ಕಾದಂಬರಿ ಮತ್ತು ಕತೆಗಳನ್ನು ಯಾಕೆ ಅನುವಾದ ಮಾಡ್ತೀನಿ ಅಂದರೆ ನನಗೆ ಸ್ವಂತಕ್ಕೆ ಬರೆಯೋಕ್ಕೆ ಬರೋಲ್ಲ. ಕತೆ ಕಾದಂಬರಿ ಒಂದನ್ನು ಬರೆದಿದ್ದರೆ ನನ್ನ ಗೆಳೆಯ ಮೊಗಳ್ಳಿ ಗಣೇಶ, ಆಗ ನನ್ನ ರೂಮ್ಮೇಟು, ಅವನು ಕತೆ ಬರೀತಿದ್ದ. ಅಷ್ಟೊತ್ತಿಗೆ ಅವನು ಯಶಸ್ವಿ ಕತೆಗಾರ. ನಾನು ಕವಿತೆಯ ಲೇಖನ ಬರೀತಾ ಇದ್ದೆ. ಗುಟ್ಟಾಗಿ ಕತೆ ಬರೆದು ತುಷಾರಕ್ಕೆ ಕಳಿಸಿದ್ದೆ. ಅಲ್ಲಿಂದ ಒಂದು ವಿಷಾದ ಪತ್ರ ಬಂದಿತ್ತು. ಅದನ್ನು ಯಾರೂ ನೋಡಬಾರ್ದಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಮೊದಲ ಬಾರಿಗೆ ಅದನ್ನು ಗಣೇಶನೇ ತಂದಿದ್ದ, ಜೋಬಲ್ಲಿ ಇಟ್ಕೊಂಡು.
ತಂದು ಎಲ್ಲರಿಗೂ ಹೇಳ್ತಿದ್ದ, ಕತೆ ಬರೀತಿದ್ದಾನೆ ಬಂಜಿಗೆರೆ, ಕತೆ ಬರೀತಾ ಇದ್ದಾನೆ ಅಂತ. ನಾನು ಏನಿದೆ ಅದರೊಳಗೆ ಕೊಡು ಅಂತ ಇಸ್ಕೊಂಡು ನೋಡಿದರೆ ಅಲ್ಲಿ ವಿಷಾದ ಪತ್ರ ಇತ್ತು. ಅದು ಕಡೆ. ಅವತ್ತು ವಿಚ್ಛೇದನ ತಗೊಂಡು ನಾನು ಕತೆ ಕಾದಂಬರಿಯ ಸವಾಸಕ್ಕೆ ಹೋಗಲಿಲ್ಲ, ಯಾಕಂದರೆ ಭೀಕರವಾಗಿ ಅವಮಾನ ಆಗೋಯ್ತು ನನಗೆ. ಈ ರೀತಿಯಾಗಿ ಆದ್ದರಿಂದ ಬೇರೆ ಭಾಷೆಯ ಕತೆ ಕಾದಂಬರಿಗಳನ್ನು ಅನುವಾದ ಮಾಡೋದಕ್ಕೆ ನಾನು ಭಾಳ ಪ್ರಯತ್ನ ಪಡ್ತೀನಿ. ಅಲ್ಲಿ ನನಗೆ ಒಂದು ತರಬೇತಿ ಸಿಗುತ್ತೆ, ಅರಿವು ವಿಸ್ತಾರ ಆಗುತ್ತೆ, ಮತ್ತು ಅವರ ಸಂವೇದನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುವ ರೀತಿಯಲ್ಲಿ ಕಾಣಿಸುತ್ತೆ. ಈ ನನ್ನ ತಂಗಿ ಈಡಾನ ಓದಬೇಕಾದ್ರೆ ನನಗೆ ಭಾಳ ಹೊಸದಾಗಿರುವಂತಹ ಅನುಭವ. ಅದರಲ್ಲಿ ಬಹಳ ಸಲ ಈ ಮಾದಕ ವಸ್ತುಗಳನ್ನು ತಗೊಳ್ಳುವಂಥ ಒಂದು ವರ್ಣನೆ ಬರುತ್ತೆ. ಹೆಚ್ಚು ಕಡಿಮೆ ನಮ್ಮ ಸಮಾಜದಲ್ಲಿ ಸಂಸ್ಕೃತಿಯಲ್ಲಿ ಅದು ಅಪರಾಧ, ನೈತಿಕವಾಗಿಯೂ ಅಪರಾಧ, ಕಾನೂನು ಪ್ರಕಾರವಾಗಿಯೂ ಅಪರಾಧ. ಅದರಲ್ಲಿ ಸಹಜವಾಗಿ ಅವರ ಗ್ಯಾದರಿಂಗ್ಗಳಲ್ಲಿ, ಅವ್ರ ಮೀಟಿಂಗ್ಗಳಲ್ಲಿ, ಅವರ ಫಂಕ್ಷನ್ಗಳಲ್ಲಿ ಅದು ನಡೀತಾ ಇರುತ್ತೆ. ಅದು ಕಾನೂನು ಪ್ರಕಾರವೋ ಅಥವಾ ಕಾನೂನು ಬಾಹಿರವೋ ನನಗೆ ಗೊತ್ತಾಗಲಿಲ್ಲ ಆ ಕಾದಂಬರಿಯಲ್ಲಿ. ಆದರೆ ಅದೊಂದು ವಿದ್ಯಮಾನ ಅಂತ ಮಾತ್ರ ಗೊತ್ತಾಯಿತು. ಸಾಮಾನ್ಯವಾಗಿ ಯುವಕರು ಯುವತಿಯರು ಸೇರಿದಾಗ ಹಲವು ಬಗೆಯ ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಬಳಸೋದು, ಅದರ ಮುಖಾಂತರವಾಗಿ ನರ್ತಿಸೋದು, ಮತ್ತು ಅವರ ಸಂವೇದನೆಗಳು ಎಷ್ಟು ವಿಚಿತ್ರವಾಗಿರುತ್ತೆ ಅಥವಾ ಅದರದ್ದೇ ಭಿನ್ನವಾಗಿರುತ್ತೆ. ಅದನ್ನು ವಿಚಿತ್ರ ಅಂತ ಕೂಡ ಕರಿಬಾರ್ದು. ಯಾಕಂದರೆ ಇನ್ನೊಂದು ಸಂಸ್ಕೃತಿ ಅಥವಾ ಇನ್ನೊಂದು ರೀತಿಯನ್ನು ನಾವು ವಿಚಿತ್ರ ಅಂತ ಕರೆಯೋದ್ರಲ್ಲೇ ಒಂದು ಮೂಲಭೂತವಾದ ಇರುತ್ತೆ. ಅದೊಂದು ವಿಶಿಷ್ಟವಾಗಿರುತ್ತೆ, ಬಹುಶಃ ಭಿನ್ನವಾಗಿರುತ್ತೆ. ಆದ್ದರಿಂದ ಅದನ್ನು ಓದಿದಾಗ ನನಗೆ ಆ ಹೆಣ್ಣುಮಗಳು ಆ ಈಡಾ ಅನ್ನುವ ಚಿಕ್ಕ ತಂಗಿಯನ್ನು, ತನ್ನ ಸ್ವಂತ ತಂದೆಯ ಮಗಳಲ್ಲದ ಇವಳ ಸ್ವಂತ ತಂಗಿಯನ್ನು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾಳೆ, ಹೊಣೆಗಾರಿಕೆ ಹೊರ್ತಾಳೆ. ಅವಳ ತಾಯಿ ಹೊಣೆಗೆ ಅಡಿಯಲ್ಲಿ. ಇವಳು ತಾಯಿಯ ಸ್ಥಾನವನ್ನು ತುಂಬೋದಕ್ಕೆ ಒಂದು ಯುವತಿ ತನ್ನ ಎಲ್ಲ ಆಕಾಂಕ್ಷೆಗಳನ್ನು, ವಯಸ್ಸಿನ ಎಲ್ಲ ಬಯಕೆಗಳನ್ನು ಅದುಮಿಟ್ಟು ಅವಳು ಕಷ್ಟಪಡ್ತಾ ಹೋಗುವಂತಹ ವಿಧಾನ. ಅವಳ ಪ್ರೇಮಿ ಬೇರೆ ಕಳೆದು ಹೋಗ್ತಾನೆ. ಕಡೆಗೆ ಆ ಪ್ರೇಮಿಯ ಅಣ್ಣನೇ ಮತ್ತೆ ಪ್ರೇಮಿಯಾಗಿ ಸಿಗ್ತಾನೆ ವಿಕ್ಟೋರನನ್ನು. ಎಷ್ಟು ಚೆನ್ನಾದ ನಿರೂಪಣೆ ಮತ್ತು ಅದು ಎಷ್ಟು ಹೃದಯಂಗಮವಾಗಿ ಇದೆ ಅನ್ನೋದು ಅದನ್ನು ಓದಿದರೆ ನಿಮಗೆ ತಿಳಿಯುತ್ತೆ. ಮತ್ತು ಅನುವಾದ ಕೂಡ ಬಹಳ ಚೆನ್ನಾಗಿದೆ. ಜರ್ಮನ್ ಮೂಲದಿಂದ ಬಂದಿದೆ. ಮೊದಲ ಮುಕ್ಕಾಲು ಭಾಗದವರೆಗೂ ಆ ಥರ ಅನಿಸೋದೇ ಇಲ್ಲ. ಕಡೆಗೆ ಕೆಲವು ವಾಕ್ಯಗಳು ಸ್ವಲ್ಪ ಜಾಸ್ತಿ ಫಾರ್ಮಲ್ ಆಯಿತೋ ಏನೋ. ಅಂದರೆ ಜರ್ಮನ್ ಸಮಾಜದಲ್ಲಿ ಹಾಗೆ ಇರುತ್ತದು. ಸಲಹೆ ಸ್ವೀಕರಿಸಲಾಗಿದೆ, ಸಲಹೆ ನಿರಾಕರಿಸಲಾಗಿದೆ. ನಾವು ಮಾತಾಡಬೇಕಾದ್ರೆ ಹಂಗೆ ಮಾತಾಡೋದಿಲ್ಲ. ಅಕ್ಕ ತಂಗಿ ಮಾತಾಡಬೇಕಾದ್ರೆ ಬಹುಶಃ ಅದು ಅಲ್ಲಿನ ಪದ್ಧತಿ, ಅಲ್ಲಿನ ರಿವಾಜು. ಅದರಿಂದ ಅದಕ್ಕೂ ಕೂಡ ಏನೂ ಇಲ್ಲ. ಬಹಳ ಒಳ್ಳೆಯ ಅನುವಾದ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಮತ್ತು ಒಂದು ಹೊಸ ರೀತಿಯ ಕಥನವನ್ನು, ಒಂದು ಕೌಟುಂಬಿಕವಾಗಿರುವಂತಹ ಒಂದು ಆವರಣದಲ್ಲಿ ಮನುಷ್ಯ ಸಂಬಂಧಗಳ ವಿಧಾನವನ್ನು ನಮಗೆ ತಿಳಿಸಿಕೊಡುವಂಥ ಒಂದು ಒಳ್ಳೆಯ ಕೃತಿಯನ್ನು ಆಯ್ಕೆ ಮಾಡಿ ಹೊಸದೇಂದ್ರ ಅವರು ಕನ್ನಡಕ್ಕೆ ತರೋದಕ್ಕೆ ಕಾರಣರಾಗಿದ್ದಾರೆ. ಅದರಿಂದ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಈ ಸತ್ತವರ ಸೊಲ್ಲು, ನಕ್ಸಲ್ ನಾಡಿನ ಮರೀಚಿಕೆಗಳು ನನಗೆ ಬಹಳ ಇಷ್ಟವಾದ ಕೃತಿ. ನಿನ್ನೆ ರಾತ್ರಿವರೆಗೂ ಓದ್ತಾ ಇದ್ದೆ. ಇದರಲ್ಲಿರುವಂತಹ ಬಹುಪಾಲು ಹೆಸರುಗಳು ನನಗೆ ಪರಿಚಿತ. ಇವರು ಹೇಳುವ ಬಹುಪಾಲು ಪ್ರಾಂತ್ಯಗಳು ನನಗೆ ಪರಿಚಿತ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಅವರ ಹೇಳುವ ಭೂಪತಿ ಮತ್ತು ಗಣಪತಿ ಕೂಡ ಪರಿಚಿತ. ಹೆಂಗೆ ಪರಿಚಿತ ಅಂದರೆ, ನಾನು ಬರೆದ ಒಂದು ಅಪೂರ್ಣ ಕಥೆಯಲ್ಲಿ ಆ ರೀತಿಯಾದ ಕನಸುಗಳನ್ನು ಒಂದು 2000ದವರೆಗೆ ಆ ಕಥೆಗಾರ ಕಾಣ್ತಾ ಹೋಗ್ತಾನೆ. ಈ ದಂಡಕಾರಣ್ಯವನ್ನು, ವರಂಗಲ್ಲನ್ನು, ಈ ಭೇಟಿಗಳನ್ನು, ಈ ಮೀಟಿಂಗ್ಗಳನ್ನು, ಕಾಡಲ್ಲಿ ನಡೆಯುವ ತರಬೇತಿಗಳನ್ನು, ಆ ಪ್ರೇಮ ಕಥೆಗಳನ್ನು, ಅದರೊಳಗಡೆ ಇರುವ ಅಸೂಯೆಗಳನ್ನು, ಆ ಥರ ಜಾಸ್ತಿ ಇಲ್ಲ ಇದರೊಳಗಡೆ. ಅವು ಕೂಡ ನನ್ನ ಅಪೂರ್ಣ ಕಥೆಯಲ್ಲಿ ಇದೆ. ಪರಸ್ಪರ ಕ್ರಾಂತಿ ಹೋರಾಟದಲ್ಲಿರುವ ಇಬ್ಬರು ಸ್ಕ್ವಾಡ್ ಲೀಡರ್ಸು ಒಂದು ಹೆಣ್ಣಿನ ಪ್ರೇಮವನ್ನು ಗೆಲ್ಲೋದಕ್ಕೋಸ್ಕರ 2 ಸ್ಕ್ವಾಡಾಗಿ ಒಡೆದೋಗಿ ಪರಸ್ಪರ ಗುಂಡಿನ ದಾಳಗ ನಡೆದಿರುವ ಪ್ರಕರಣಗಳು ಇದ್ದಾವೆ. ಅಂದರೆ ಅಂತಿಮವಾಗಿ ಕ್ರಾಂತಿಯ ಒಂದು ಆವರಣದೊಳಗೂ ಕೂಡ ಮನುಷ್ಯ ಹಂಬಲಿಸೋದು ಪ್ರೇಮಕ್ಕೋಸ್ಕರವಾಗಿಯೇ ಇರಬಹುದು. ನಾವು ನಿರೀಕ್ಷಿಸುವುದೆಲ್ಲವೂ ಕೂಡ ಅದು ಸರ್ಕಾರದಿಂದ ಇರಬಹುದು, ಸಮಾಜದಿಂದ ಇರಬಹುದು, ನಮ್ಮ ನೆರೆಯವರಿಂದ ಇರಬಹುದು, ಅಥವಾ ನಮ್ಮ ಸಂಗಡಿಗರಿಂದ ಇರಬಹುದು, ಹೆಣ್ಣಿನಿಂದ ಇರಬಹುದು, ಅಥವಾ ಹೆಣ್ಣಿಗೆ ಗಂಡಿನಿಂದ ಇರಬಹುದು, ಪ್ರೇಮವನ್ನೇ ಇರಬಹುದು. ಆ ರೀತಿಯಾಗಿರುವಂತಹ ಹಲವು ಹೃದಯಂಗಮ ಚಿತ್ರಗಳನ್ನು ಅಶುತೋಷ್ ಭಾರದ್ವಾಜ್ ಅವರು ಬಹಳ ಚೆನ್ನಾಗಿ, ಒಂದು ಕಾದಂಬರಿಯೇನೋ ಅನ್ನುವಷ್ಟು ಚೆನ್ನಾಗಿ ಬರೆದಿದ್ದಾರೆ.
ಒಂದು ರಾಜಕೀಯ ಹೋರಾಟದ ಉದ್ಯಮಾನವನ್ನು ಇಷ್ಟು ಒಳ್ಳೆಯ ರೂಪಕಾತ್ಮಕವಾದ ಕಾವ್ಯಮಯ ಭಾಷೆಯಲ್ಲಿ ಅವರಿಗೆ ಬರೆಯೋದಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ನಾನಾಗಿದ್ದರಿಂದ ಭಾಳ ಡ್ರೈ ಆಗಿರುವ ಒಂದು ರಾಜಕೀಯ ವರದಿ ಬರೆದು ಬಿಡ್ತಿದ್ದೆ. ನಾನು ನೋಡಿರೋ ವರಂಗಲ್ಲು, ಅಲ್ಲಿ ಹಾಡ್ತಾ ಇದ್ದ ಗದ್ದರು, ಅಲ್ಲಿ ಮಾತಾಡ್ತಾ ಇದ್ದ ಬಾಲಗೋಪಾಲು, ಇಲ್ಲೋ ಬಚ್ಚಿಟ್ಕೊಂಡು ಮಾರುವೇಷದಲ್ಲಿ ಕುಳಿತಿದ್ದ ಕೊಂಡಪಲ್ಲಿ ಸೀತಾರಾಮಯ್ಯ, ಅಥವಾ ಮಹಾರಾಜ್ ಕಾಲೇಜು ಶತಮಾನೋತ್ಸವದ ಭವನದ ಮೆಟ್ಲ ಮೇಲೆ ಸಂಜೆ ಹೊತ್ತು 7 ಗಂಟೆಯಲ್ಲಿ ಭೇಟಿ ಮಾಡಿದ ಗಣಪತಿ, ಇದೆಲ್ಲ ಬಹಳ ವಿಚಿತ್ರವಾಗಿರುತ್ತೆ. ಇವರು ಅವ್ರನ್ನ ನೋಡೋದಕ್ಕೆ ಕಾಡಿಗೆ ಹೋಗಿದ್ದರು, ಅವರು ನಮ್ಮನ್ನು ನೋಡೋಕ್ಕೆ ನಾಡಿಗೆ ಬರ್ತಿದ್ದರು. ಇದು ಕನಸು ಅಂತ ತಿಳ್ಕೊಳ್ರಿ ಒಂದು ರೀತಿಯಲ್ಲಿ. ಆದರೆ ಅದರ ವ್ಯಾಪ್ತಿ ಎಷ್ಟಿದೆ ಆ ಇಡೀ ದಂಡಕಾರಣ್ಯದಲ್ಲಿ, ಆ ಬಸ್ತರಲ್ಲಿ. ನನ್ನ ಕತೆ ನಿಂತೋಗೋದು ಅಲ್ಲಿಗೆ ನಿಂತೋಗುತ್ತೆ. ಅವಾಗಿನ್ನೂ MCC ಮತ್ತು PW ಒಂದೇ ಆಗಿರಲಿಲ್ಲ. 2010ರಲ್ಲಿ ಒಂದಾಯಿತು, ಮಾತುಕತೆ ಶುರುವಾಗಿತ್ತು. MCC ಮಾವೋಯಿಸ್ಟ್ ಕಮ್ಯುನಿಟಿ ಸೆಂಟ್ರಿಗೂ ಮತ್ತು ಪೀಪಲ್ಸ್ ವಾರ್ ಗ್ರೂಪ್ಗೂ ಒಂದಾಗಲಿದ್ದಾರೆ ಅಂತ. ಕಿಶನ್ಜಿ ಇನ್ನೂ ತೀರೋಗಿರಲಿಲ್ಲ, ಚರುಕುರಿ ರಾಜ್ಕುಮಾರ್ ಕೂಡ ತೀರೋಗಿರಲಿಲ್ಲ. ಅವರೆಲ್ಲ ನನ್ನ ಕತೆ ನಿಂತೋದ ನಂತರದ ಭಾಗದಲ್ಲಿ ನಡೆದ ಕಾದಂಬರಿ ಅದು. ಏನೇ ಆದರೂ ಕೂಡ ಅಂತಿಮವಾಗಿ ಕ್ರಾಂತಿ ನಡೆಯುತ್ತೋ ಇಲ್ಲವೋ ಅನ್ನುವ ಭರವಸೆಯೂ ಇರದೆ ಆ ಕ್ರಾಂತಿಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಲೇ ಆ ಹೋರಾಟದಲ್ಲಿ ಪ್ರಾಣ ಕೊಟ್ಟು ಹುತಾತ್ಮರಾಗಬೇಕು ಅನ್ನುವಂತಹ ಒಂದು ಆ ದಿವ್ಯ ಆಕಾಂಕ್ಷೆ ಅಂತ ಅವ್ರು ಬರೀತಾರೆ. ಇದ್ದರೂ ಇರ್ಬೋದೋ ಏನೋ, ಸುಮ್ಮನೆ ಸಾಯೋದಕ್ಕೆ ಬದಲು ಆ ರೀತಿ ಹುತಾತ್ಮರಾಗುವ ಒಂದು ಬಯಕೆ ಯಾವುದೋ ಒಂದು ಹಂತದಲ್ಲಿ ಮನುಷ್ಯನ ಒಳಗಡೆ ಬಂದೋಗುತ್ತಾ, ಅವನ ಹತಾಶೆಯ ಗಳಿಗೆಯೋ ಅಥವಾ ಅತ್ಯುತ್ಕಟ ಆಶಯ ಗಳಿಗೆಯೋ. ನನಗೊಬ್ಬ ಲೇಖಕರು ಸಿಕ್ಕು ಕೇಳಿದಾಗ ನಾನು ಹೇಳ್ತಿದ್ರು, ಅಲ್ಲ ಈ ಥರ ಏನೇನೋ ಭಾಳ ಮಾತಾಡಬೇಡಿ, ವಿನಾಕಾರಣವಾಗಿ ಜಗಳವನ್ನು ಮತ್ತು ಯುದ್ಧವನ್ನು ಆಹ್ವಾನಿಸಬೇಡಿ, ಸ್ವಲ್ಪ ಇರೋದರಲ್ಲೇ ನಾವು ತಕ್ಕ ಮಟ್ಟಿಗೆ ಹದವರಿತ ಭಾಷೆಯಲ್ಲಿ ಹದವರಿತ ವಿಚಾರವನ್ನು ಮಾತ್ರ ಹೇಳ್ತಾ ಹೋಗಬೇಕೇನೋ, ವಿರೋಧವನ್ನು ಕೂಡ ಸಭ್ಯವಾಗಿ ಹೇಳಬೇಕೋ ಏನೋ ಅಂತ. ಏನಿಲ್ಲ, ನನ್ನನ್ನು ಸಾಯಿಸಲಿ ಬಿಡ್ರಿ ಅಂತ. ಸಾಯಿಸಲಿ ಅಂತ ಹೇಳಿದ್ರೆ ಸಾಯೋದಕ್ಕಲ್ವಲ್ಲ ನಾವು ಹುಟ್ಟಿರೋದು, ಸತ್ತೋಗೋದಂತೂ ಇದ್ದೇ ಇದೆ. ಆದರೆ ಸಾಯೋದಕ್ಕೆ ಹುಟ್ಟಿಲ್ಲ, ಅದರಿಂದ ಸ್ವಲ್ಪ ಅದನ್ನು ನಾವು ಮ್ಯಾನೇಜ್ ಮಾಡಬಹುದಲ್ವ ಅಂದರೆ, ಇಲ್ಲ ಹಂಗೆ ಸತ್ತೋದ್ರೆ ಸಾವಿರಾರು ಕಾಲ ನೆನಪಿಟ್ಕೊಳ್ತಾರೆ, ಸುಮ್ಮನೆ ಸತ್ತೋದ್ರೆ ಏನು ಬರುತ್ತೆ ಅಂತ. ನನಗದು ಯಾವಾಗಲೂ ನೆನಪಿಗೆ ಬಂತು. ಇವರು ಅಶುತೋಷ್ ಬರೆದದನ್ನ ಓದಿದರೆ ಸಾವಿನ ನಿರೀಕ್ಷೆ ಕೂಡ ಒಂದೇನೋ ಮಹತ್ಕಾರ್ಯ ಅನ್ನುವ ರೀತಿಯಲ್ಲಿ ಸತ್ತೋಗ್ತೀವಿ ಅಂತ ತೀರ್ಮಾನ ಆಗಿರುತ್ತೆ. ದಿನ ರಾತ್ರಿ ಹಗಲು ಅವರು ಸಾವಿನ ಭಯದಲ್ಲಿ, ಆತಂಕದಲ್ಲಿ ಆ ದಳಗಳು ತಮ್ಮ ಆಯುಧಗಳ ಸಮೇತವಾಗಿ ಅವ್ರು ಇರ್ತಾರಲ್ಲ, ಗಂಟೆಗೆ ಒಂದು ಸಲ ಸರದಿ ಬದಲಾಯಿಸ್ತಾ, ದಿನಕ್ಕೆ 2 ಸಲ ಅಡುಗೆ ಮಾಡ್ತಾ ಇರುವಂಥ ವಿಧಾನಗಳನ್ನು ಅವರು ಅಷ್ಟು ಚೆನ್ನಾಗಿ, ಅಷ್ಟು ಸಾಹಸದಿಂದ ಬರೆದಿದ್ದಾರೆ. ಆ ಒಳ ಕಾಡುಗಳಿಗೆ ಹೋಗಿ ಆ ಬಸ್ತರ್ ಜೀವನ ಬಹಳ ಕಷ್ಟ, ದಂಡಕಾರಣ್ಯದ ಜೀವನವೂ ಬಹಳ ಕಷ್ಟ. ನಮ್ಮ ಮಲೆನಾಡಿನ ಕಾಡುಗಳು ಇನ್ನೂ ಕಷ್ಟ. ಬಸ್ತರಾದರೂ ಅದೊಂಥರ ಕುರುಚಲು ಕಾಡು, ಸ್ವಲ್ಪ ತೆರವಿರುತ್ತೆ ಜಾಗ, ಅಲ್ಲಲ್ಲಲ್ಲೇ ಎಷ್ಟು ದಟ್ಟವಾಗಿ ಮರಗಳು ಬೆಳೆದರೂ ಕೂಡ ಅಲ್ಲಲ್ಲೇ ನಮಗೆ ಸ್ವಲ್ಪ ತಂಗೋದಕ್ಕೆ ಜಾಗನೂ ಸಿಗುತ್ತೆ, ನದಿಗಳು ಸಿಗುತ್ತೆ, ಇತ್ಯಾದಿಗಳೆಲ್ಲ ಸಿಗುತ್ತೆ. ಮಲೆನಾಡಿನ ಕಾಡಲ್ಲಿ ನದಿಗಳು ನೀರಿಗೇನು ಹೇರಳವಾಗಿರುತ್ತೆ, ಆದರೆ ಜಿಗಣೆಗಳು ವಿಪರೀತ. ನೀವು ಟಾಯ್ಲೆಟ್ಗೂ ಹೋಗೋಕ್ಕಾಗಲ್ಲ, ಹಗಲೊತ್ತಲ್ಲಿ ಸ್ನಾನ ಮಾಡೋದಕ್ಕೂ ಆಗಲ್ಲ. ಎಲ್ಲರೂ ಮೈ ಮರೆತು ಯಾವುದಾದ್ರೂ ನದಿಯ ಜಾಗದಲ್ಲಿ ನೀವು ಸ್ನಾನಕ್ಕೆ ಇಳಿದ್ರೆ ಬರೋ ಹೊತ್ತಿಗೆ ನಿಮ್ಮ ಮೈ ತುಂಬ ಜಿಗಣೆಗಳೇ ಇರುತ್ತೆ. ಇವರು ಅದರಲ್ಲಿ ಒಂದು ನದಿ ಮಾತ್ರ ಬಸ್ತರಲ್ಲಿ ಜಿಗಣೆ ಅನ್ನುವ ಹೆಸರಿನ ನದಿಯ ಹೆಸರನ್ನು ಬರೆದಿದ್ದಾರೆ. ತೋಳ, ಕೋಣ ಅಂತ ಏನೇನೋ ಇರೋ ನದಿಗಳ ಜೊತೆಗೆ ಅನುಭವಗಳನ್ನು ಅವರು ಮಂಡಿಸಿರುವ ವಿಧಾನ ಮತ್ತು ಅವರ ಜೀವನವನ್ನು ಇವರು ಗ್ರಹಿಸಿರುವ ವಿಧಾನ, ಎಷ್ಟು ಸಮಚಿತ್ತದಲ್ಲಿ ನೋಡಿದ್ದಾರೆ, ಜಡ್ಜ್ಮೆಂಟಲ್ಲಿ ಆಗದೆ ಅನ್ನೋದು ಕೂಡ ಅವರೊಳಗಿರುವ ಪತ್ರಿಕೋದ್ಯಮ ಮತ್ತು ಕಾದಂಬರಿಕಾರ ಪ್ರಜ್ಞೆಗೆ ಒಂದು ಬಹಳ ದೊಡ್ಡ ನಿದರ್ಶನ ಅಂತ ನಾನು ಭಾವಿಸಿದ್ದೀನಿ. ಇದೊಂದು ಅತ್ಯುತ್ತಮವಾಗಿರುವಂತಹ ಒಳನೋಟ, ಹೊರಗಡೆಯಿಂದ ಬರೀ ಕಮೆಂಟರಿ ಅಲ್ಲ ಅದು. ಇವರದರ ಪಾಲುದಾರರಲ್ದಿರ್ಬೋದು, ಇವರು ಕಾಮ್ರೇಡ್ ಅಲ್ದಿರಬಹುದು, ಇವರೆಂದೂ ಸ್ಕ್ವಾಡ್ ಅಥವಾ ದಳಂನ ಗೆರಿಲ್ಲಾ ವೀರ ಅಲ್ಲದಿರಬಹುದು. ಆದರೆ ಅವರು ಅಷ್ಟು ಹತ್ತಿರದಿಂದ ನೋಡಿದ್ದಾರೆ ಮತ್ತು ಅವರಿಗೆ ಸತ್ತವರ ಬಗ್ಗೆ ಬಹಳ ಕಾಳಜಿ ಇದೆ, ಅದನ್ನು ವೈಭವೀಕರಿಸಿದೆ. ಆದರೆ ವಿದ್ಯಮಾನ ಹೆಂಗೆ ನಡೆಯುತ್ತೆ, ಅವರ ನಡುವಿನ ಪ್ರೇಮ, ಅವರ ನಡುವಿನ ಆ ನೋವು, ಆ ಬಡತನ, ಅವರಿಗೆ ಆ ಬಸ್ತರ್ನಲ್ಲಿರುವಂತಹ ಜನಗಳಿಗೆ ಸರ್ಕಾರದ ವಿರುದ್ಧ ಹೋರಾಡೋದೇ ಮೋಕ್ಷ. ಆ ಹೋರಾಡದ ಹೊರತು ಅವರಿಗೆ ಬೇರೆ ಏನೂ ನಿರೀಕ್ಷೆ ಇಲ್ಲ. ವರವರರಾವ್ ಒಂದು ಕವಿತೆಯಲ್ಲಿ ಒಂದು ಮಾತನ್ನು ಬರೆದಿದ್ದರು, ಏನಂತ ಹೇಳಿದ್ರೆ ಅವರಿಗೆ ದುಃಖಗಳೇ ಇಲ್ಲ ಅಂತ. ಬಡವರಿಗೆ, ಆದಿವಾಸಿಗಳಿಗೆ ದುಃಖಗಳೇ ಇಲ್ಲ. ಯಾಕೆ ದುಃಖಗಳಿಲ್ಲ? ಯಾಕೆಂದರೆ ಅವರಿಗೆ ಸುಖದ ನೆನಪುಗಳೇ ಇಲ್ಲ. ಈ ಸುಖದ ನೆನಪುಗಳಿಲ್ಲದಿದ್ದಾಗ ನೀವಿರುವ ಸ್ಥಿತಿ ದುಃಖ ಅಂತ ನಿಮ್ಗೆ ಅನಿಸೋದಕ್ಕೆ ಸಾಧ್ಯ ಇಲ್ಲ.
ಬಸ್ತರ್ನ ಜನತೆಯ ಸ್ಥಿತಿ ಅದಾಗಿದೆ. ನಮ್ಮ ಆದಿವಾಸಿ ಜನತೆಯ ಸ್ಥಿತಿ ಅಲ್ಲಿರುವ ಖನಿಜಕ್ಕೋಸ್ಕರ, ಅಲ್ಲಿರುವ ಸಂಪನ್ಮೂಲಕ್ಕೋಸ್ಕರವಾಗಿ ಸರ್ಕಾರ ಅವ್ರನ್ನ ಹೆಂಗೆ ಬೇಟೆ ಆಡ್ತಾ ಇದೆ. ಅದರಿಂದ ಈ ಸತ್ತವರ ಸೊಲ್ಲು ಒಂದು ಅತ್ಯುತ್ತಮ ದಾಖಲಾತಿ ಅಂತ ನಾನು ಹೇಳುವುದು. ಬಹಳ ಸಮಚಿತ್ತದಿಂದ ನಿರೂಪಿತಗೊಂಡಿರುವಂತಹ ಒಂದು ವಾಸ್ತವಿಕವಾಗಿರುವ ವರದಿ. ಯಾಕಂದ್ರೆ ಅದು ವಾಸ್ತವಿಕ ಅಂತ ಹೆಂಗೆ ವ್ಯಾಲಿಡೇಟ್ ಮಾಡ್ತೀನಿ ನಾನು? ಆ ವ್ಯಾಲಿಡೇಟ್ ಮಾಡೋದಕ್ಕೆ ನನಗೆ ನನ್ನದೇ ಮಾನದಂಡಗಳಿದೆ. ಅದರ ಜೊತೆಗಿರುವ ನನ್ನ ಅನುಭವಗಳು ಹೇಳುತ್ತೆ ಇದರೊಳಗಡೆ ಉತ್ಪ್ರೇಕ್ಷೆ ಎಷ್ಟು ಸುಳ್ಳು. ಯಾಕಂದ್ರೆ ಅವ್ರು ಮೂಲತಃ ಕತೆಗಾರ, ಕಾದಂಬರಿಕಾರ. ಅದರಿಂದ ಕಾದಂಬರಿನೂ ಬರೆದು ಬಿಡ್ಬೋದು ಕಲ್ಪಿಸ್ಕೊಂಡು. ಇದು ಬರೀ ಕತೆ ಅಲ್ಲ, ಕಂಡ ನೋಡಿದ ಅದರ ಒಂದು ಯಥಾವತ್ತಾಗಿರುವಂತಹ ಕಥಾಚಿತ್ರಣ. ಓದುವುದಕ್ಕೂ ಭಾಳ ಚೆನ್ನಾಗಿದೆ, ಅನುವಾದಕರು ಕೂಡ ಬಹಳ ಇಂಟೆನ್ಸಿವ್ ಆಗಿ ಇದರೊಳಗೆ ಇನ್ವಾಲ್ವ್ ಆಗಿ ಬರೆದಿದ್ದಾರೆ. ಇದು ಏನು ಹಿಂದಿಯಿಂದ ಆದ್ದರಿಂದ ಬಹಳ ಆಪ್ತವಾಗುತ್ತೆ. ಅದು ಭಾರತೀಯ ಭಾಷೆಗಳು ಯಾವುದೇ ಅನುವಾದ ಒಂದಕ್ಕೊಂದು ಅನುವಾದಗೊಂಡ್ರೆ ತೀರಾ ಅಪರಿಚಿತ ಅನಿಸೋದಿಲ್ಲ ಅದರ ಭಾಷಾ ಬಳಕೆ ಮತ್ತು ಅದರ ಸಂಭಾಷಣೆಯ ವಿಧಾನ. ಅದು ಅಲ್ಲದೆ ನೆರೆಯಲ್ಲೇ ಇರುವ ಬಸ್ತರು ಗೊಂಡಾರಣ್ಯದ ಈ ಗೊಂಡ ಮತ್ತು ಮುಂಡ ಬುಡಕಟ್ಟು ಜನ ಅವ್ರು ಮಾತನಾಡುವ ಅರೆ ತೆಲುಗು ಮತ್ತು ಅರೆ ಬುಡಕಟ್ಟು ಭಾಷೆ ಅದು ನಮ್ಮ ಕನ್ನಡದ ಜಾಯಮಾನಕ್ಕೆ ದ್ರಾವಿಡ ಭಾಷೆಗಳಿಗೆ ಭಾಳ ಹತ್ತಿರವಾದ್ದರಿಂದ ಕೂಡ ಬಹುಶಃ ಅದು ಇನ್ನಷ್ಟು ಸಹಜವಾದ ಓದನ್ನು ನಮಗೆ ತಂದುಕೊಟ್ಟಿರ್ಬೋದು. ಇವೆರಡು ಬಹಳ ಅಮೂಲ್ಯವಾಗಿರುವ ಕೃತಿಗಳನ್ನು ಪ್ರಕಟಿಸೋದ್ರ ಮುಖಾಂತರ ಚಂದ ಪುಸ್ತಕ ಮತ್ತೊಂದು ಸಲ ಅವರ ಮೌಲ್ಯ ಪ್ರಜ್ಞೆಯನ್ನು, ಅವರ ಸಾಹಿತ್ಯಾಭಿರುಚಿಯ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದೆ ಮತ್ತು ರುಜುವಾತುಪಡಿಸಿದೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಭಿನಂದನೆಗಳು. ನಮಸ್ಕಾರ.